ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಡಿಯೋ ಓಕೆ. ನೀನು ಆರಾಮಾಗಿದ್ಯಾ ಅಲ್ವಾ? ಹೇಳು, ನಿನ್ಗೇನು ಆಗ್ತಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ತಾನೆ? ಏನಾಯ್ತು? ಯಾಕೆ ಕೆರೆಗೆ ಬಿದ್ದಿದ್ದು? ಯಾರೇನು ಮಾಡಿದ್ರು ಎಂದು ಆತ ಕೇಳುವಾಗ ಸುಸ್ತಾದ ಕಣ್ಣು ಅವನತ್ತ ಬೀರಿ, ಹಸುರ, ನೀನಿರೋವರೆಗೂ ನನಗೇನಾಗತ್ತೆ ಎಂದು ತುಟಿ ಅರಳಿಸಿದ್ಲು. ಮತ್ತೆ ಅವಳನ್ನು ಕಾಪಾಡಿಕೊಂಡನು ಎಂದು ಸಾನ್ವಿ ಕೆಂಡಕ್ಕಾಡಿದ್ಲು. ಏನಾಗೋಕ್ಕೂ ಬಿಡಲ್ಲ ವೈಫಿ, ಈ ಹಸುರ ಇರೋವರೆಗೂ ನಿನಗೆ ಏನಾಗೋಕ್ಕೂ ಬಿಡಲ್ಲ ಎಂದು ಅಪ್ಪಿದ. ಸುಸ್ತಾಗ್ತಿದೆ, ಮನೆ ಕರ್ಕೊಂಡು ಹೋಗು, ಮಿಕ್ಕಿದ್ದು ಅಲ್ಲೇ ಮಾತಾಡೋಣ ಎಂದಳು. ತಕ್ಷಣ ಏನೊಂದು ಹೇಳದೆ ಅವಳನ್ನು ತನ್ನ ಬಾಹುವಿನಲ್ಲಿ ಹೊತ್ತು ಮನೆಯತ್ತ ನಡೆದನು. ಆದರೆ ಅವನ ಬಾಹುಬಲದಲ್ಲಿದ್ದ ಚಾರು ಸಾನ್ವಿಯೆಡೆಗೆ ಉರಿ ನೋಟ ಬೀರಿದ್ಲು. ಅವಳ ಕೋಪದ ನೋಟ ನೋಡಿ ಸಾನ್ವಿ ಉಗುಳು ನುಂಗುತ್ತಾ ನಿಂತಳು. ಮುಂದೆ ಮನೆಗೆ ಕರ್ಕೊಂಡು ಬಂದು ಅವಳನ್ನು ಮಂಚದ ಮೇಲೆ ಮಲಗಿಸಿ, ವೈಫಿ ಅವ್ರಿ ಓಕೆ ಮೆತ್ತಗೆ ಕೇಳಿದ. ಏನೊಂದು ಹೇಳದೆ ತಲೆ ಆಡಿಸಿದ್ಲು. ದೀರ್ಘ ಉಸಿರನ್ನು ಹೊರದಬ್ಬಿ, ನೀನು ಯಾಕಲ್ಲಿ ಅಷ್ಟು ತುದಿಗೆ ಹೋಗಿದ್ದು? ಅದೇಗೆ ಬಿದ್ದೆ? ನಿಂಗೆ ಈಜು ಬರಲ್ಲ ಅಂತ ಗೊತ್ತಿದ್ರು ಯಾಕಷ್ಟು ಹತ್ರ ಹೋಗಿದ್ದು? ಅವ್ರು ಮ್ಯಾಟ್, ತಲೆ ಕೆಟ್ಟಿದ್ಯಾ? ನಿಂಗೆ ಹುಷಾರಾಗಿರು ಅಂದಷ್ಟು ಯಾಕೋ ಅತಿ ಆಯಿತು. ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ? ನಿನಗೆ ಹೇಳೋರು ಕೇಳೋರು ಇಲ್ಲ ಅಂತನಾ ಎಂದು ಕಾಳಜಿಯ ಕೋಪದಲ್ಲಿ ಬೈತಿದ್ದಾನೆ. ಅವನಿಗೂ ಸಾಕಾಗಿತ್ತು. ಅದಲ್ಲದೆ ಅವಳ ಮೇಲೆ ಮೊನ್ನೆ ಗೂಳಿ ಪ್ರಹಾರ ಮಾಡಿದ್ದು, ಈಗ ಈ ನೀರಲ್ಲಿ ಬಿದ್ದಿದ್ದು, ಜೊತೆಗೆ ಆಕೆ ಈಗ ಪ್ರೆಗ್ನೆಂಟ್. ಅವಳ ಉದರದಲ್ಲಿರೋ ಕಂದಮ್ಮನ ಮೇಲಿನ ಪ್ರೀತಿ, ಅವಳ ಮೇಲಿರೋ ಕಾಳಜಿ ಎಲ್ಲವೂ ಅವನಿಗೆ ಕೋಪ ತರಿಸಿದ್ವು. ಅಸುರ ಎಂದು ಆಕೆ ಬಾಯಿ ತೆರೆಯುವ ಮುನ್ನವೇ, ನೋಡು ಚಾರು, ಈ ಲಕ್ಕಿ ಪ್ರತಿ ಸತಿ ನಿನ್ನ ಕ್ಷಮಿಸ್ತಾನೆ ಅನ್ನೋದು ಸುಳ್ಳು. ತಲೆ ಕೆಟ್ಟರೆ ಹಳೆ ಬೀಬಿ ಆಗಬೇಕಾಗತ್ತೆ. ನನಗೆ ನೀನು, ಜೊತೆಗೆ ನನ್ನ ಮಗು ಎರಡೂ ಮುಖ್ಯ. ಈಗಾಗಲೇ ಹೇಳಿದ್ದೀನಿ, ನಿನ್ನ ಮುಂದೆ ತಪ್ಪು ಮಾಡಿದ್ರೆ ಅಸುರನಿಗೆ ಬರೋದು ಬರೀ ಕೋಪ ಅಲ್ಲ, ಕೆಟ್ಟ ಕೋಪ ಅಂತ. ನೋಡೋ ಆಸೆ ಇದ್ರೆ ಹೇಳು ಎಂದು ಕೋಪದಲ್ಲಿ ಕೇಳುವಾಗ ಆಕೆ ಮೌನಿಯಾದಳು. ತಕ್ಷಣ ಅಲ್ಲಿಗೆ ಬರುವ ಅಜ್ಜಿ, ದಚ್ಚು, ಇದೇನೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳಿಗೆ ಈ ಸಮಯದಲ್ಲಿ ಯಾರಾದರೂ ಬೇಸರ ಮಾಡ್ತಾರೇನೋ, ಸ್ವಲ್ಪ ಸುಮ್ಮನಿರು ಎಂದು ಬಾಯಿ ಮುಚ್ಚಿಸಿ ಅವಳ ಬಳಿ ಬಂದು, ಏನಾಯ್ತು ಮಗಳೇ ಎಂದು ತಲೆ ಸವರುತ್ತಾ ಕೇಳಿದ್ರು. ಏನಿಲ್ಲ ಅಜ್ಜಿ, ತಲೆ ಸುತ್ತ ಬಂತು, ಕಣ್ಣೆಲ್ಲ ಮಂಜಾಯಿತು, ಅದಕ್ಕೆ ಹಾಗೆ ಚೂರು ಜಾರಿ ನೀರಿಗೆ ಬಿದ್ದುಬಿಟ್ಟೆ, ಗೊತ್ತಾಗ್ಲಿಲ್ಲ ಎಂದಳು ಚಾರು. ಆಗ ಚೆಲುವಿ, ಈ ಸಮಯದಾಗ ಇದೆಲ್ಲ ಮಾಮೂಲಿ ಅಲ್ವಾ ಅಜ್ಜಮ್ಮ? ತಲೆ ಸುತ್ತು ವಾಂತಿ ಈಗಲ್ದೆ ಇನ್ಯಾವಾಗ ಬರುತ್ತೆ? ನಂದೇ ತಪ್ಪು, ಅದಕ್ಕೆ ನಾ ಅಲ್ಲಿಗೆ ಕರ್ಕೊಂಡೋಗಿ ಬಿಸಿಲಲ್ಲಿ ನಿಲ್ಲಿಸಬಾರ್ದಿತ್ತು ಎಂದ್ಲು. ಅವಳ ಮಾತು ಸರಿ ಎನಿಸಿದ ಹಾಗೆ ಅಜ್ಜಿ ಕೂಡ, ಹೌದು ಚಾರುಣ್ಯ, ನೀನಿನ್ನು ಮುಂದೆ ಹೊರಗಡೆ ಬಿಸಿಲಿಗೆ ಹೋಗಬೇಡ ಮಗಳೇ. ಅದಲ್ಲದೆ ಈ ಸಮಯದಲ್ಲಿ ಜೋಪಾನವಾಗಿ ಇರಬೇಕು. ನಮ್ಮದೇ ತಪ್ಪು, ಕೆರೆ ನೋಡ್ತಾ ನಿನ್ನ ಕಡೆ ಗಮನ ಕೊಡಲಿಲ್ಲ. ಆದರೆ ಇನ್ನು ಮುಂದೆ ಹಾಗೆಲ್ಲ ಮಾಡೋದಿಲ್ಲ. ನನ್ನ ಕಣ್ಣು ನಿನ್ನ ಮೇಲಿದ್ದೇ ಇರುತ್ತೆ ಎಂದು ಅವಳು ಗಲ್ಲ ಹಿಡಿದು ಹೇಳಿದರು. ಸರಿ ಅಜ್ಜಿ ಎಂದು ನಕ್ಕಳು ಚಾರು. ದಚ್ಚು, ನೀ ನನ್ನ ಸೊಸೆ ಮೇಲೆ ಕೂಗಾಡಿದ್ದು ತಪ್ಪು ಅಂತ ಈಗಲಾತು ಗೊತ್ತಾಯ್ತಾ? ಅವಳ್ದಲ್ಲ ತಪ್ಪು, ನಮ್ಗಳದೆ ಕಾಣೋ ತಪ್ಪು. ಅವಳಿಗೀಗ ಸುಸ್ತು, ತಲೆ ಸುತ್ತು ಬರೋದು ಸಹಜ ಎಂದರು ಅಜ್ಜಿ. ನಂತರ ನಾವು ನೋಡ್ಕೋಬೇಕು, ಅದು ಬಿಟ್ಟು ಅವಳಿಗೆ ಬೈಬಾರ್ದು ಎಂದು ಶೈಲಜಾ ಮಗನ ಕಡೆ ನೋಡಿ, ಈಗ ನಿನ್ನ ವೈಫಿ ಜವಾಬ್ದಾರಿ ನಮ್ಮೆಲ್ಲರ ಕೈಲಿದ್ಯಲ್ಪ, ಅವಳನ್ನು ಬೈಬೇಡ ಸುಮ್ಮನೆ. ನಾವು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಅರ್ಥ ಆಯ್ತಾ ಎಂದರು. ಮೆಲ್ಲಗೆ ಅವಳ ಕಡೆ ನೋಡ್ದ. ಆಕೆ ಕಣ್ಣು ಕಿರಿದಾಗಿಸಿಕೊಂಡು ಅವನನ್ನೇ ನೋಡ್ತಿದ್ಲು. ಹಾಗೆಯೇ ತನ್ನೆರಡು ಕಿವಿಗಳಹಿಡಿದು ಕ್ಷಮೆ ಕೇಳಿದ. ಅವರ ಭಾಷೆಯನ್ನು ಅರಿತ ಅಜ್ಜಿ, ಲೋ ದಚ್ಚು, ನೀನು ಹೆಂಡತಿ ಸೀರೆ ಬದಲಿಸಿ ಆರಾಮ್ ಮಾಡೋಕೆ ಬಿಡು ಎಂದು ಹೋಗಬೇಕೆನ್ನುವ ವೇಳೆಗೆ ಅಜ್ಜ ಬಂದಿದ್ರು. ಅಜ್ಜನಿಗೂ ಈಗ ಬಿಬಿ ರೀತಿಯೇ ಕೋಪವಿರುತ್ತೆ ಅಂತ ತಿಳಿದ ಅಜ್ಜಿ ತಕ್ಷಣ ಅವರ ಬಳಿ ಬಂದು, ಅವಳಿಗೆ ತಲೆ ಸುತ್ತ ಬರೋದು ಸಹಜ, ಈಗ ಅದಕ್ಕೆ ಬಿದ್ದಿತ್ತು, ಈಗ ಆರಾಮಾಗಿದ್ದಾಳೆ. ನೀವು ಮತ್ತೆ ನಿಮ್ಮ ಮೊಮ್ಮಗನ ಹಾಗೆ ಅವಳಿಗೆ ಬೈಬೇಡಿ ಎಂದು ಬಾಯಿ ಮುಚ್ಚಿದ್ರು. ಚಾರುಗೆ ನಗು ಬಂದ್ಬಿಟ್ಟಿತ್ತು. ಅಜ್ಜಿ ಅಡ್ಡ ಹಾಕಿಲ್ಲ ಅಂದಿದ್ರೆ ಅಜ್ಜ ಖಂಡಿತ ಸುಪ್ರಭಾತ ತೆರಿತಿದ್ರು ಅಂತ. ಅಜ್ಜ ಹಾಗೆ ಮೀಸೆ ತಿರುಕೊಳ್ತಾ, ನೀನೇ ನಮ್ಮಿ, ನಾನು ಆ ಮಗಿನ ಬೈಯೋಕೆ ಬಂದೀವ್ನಿ ಅನ್ನೋ ಹಾಗೆ ಹೇಳ್ತಿದ್ಯಾ? ನಾ ಬಂದಿದ್ದು ಈ ಮೂರ್ಖ ಶಿಖಾಮಣಿಗೆ ಬೈಯೋಕೆ ಎಂದು ಮೊಮ್ಮಗನ ಕಡೆ ತಿರುಗಿದ್ರು. ಅವನು ಬೇಕಿತ್ತ ನನಗೆ ಎನ್ನುವಂತೆ ಚಾರು ಕಡೆ ನೋಡಿದ. ಅವಳು ಇದೇ ಒಳ್ಳೆ ಸಮಯ ಎನ್ನುವಂತೆ, ಅಜ್ಜ, ನಿಮ್ಮ ಮೊಮ್ಮಗನಿಗೆ ಚೂರು ತಾಳ್ಮೆ ಇಲ್ಲ, ಬೈರಿ ಸ್ವಲ್ಪ. ಈ ರೀತಿಯ ಹೆಂಡತಿನ ಯಾವಾಗಲೂ ಬೈಯೋದೇ ಆಯ್ತಾ ನಿಂಗೆ ಅಂತ ಕೇಳಿ ಸ್ವಲ್ಪ. ಅವತ್ತು ಕೂಲಿ ಬಂದಾಗ ಕೂಡ ತಲೆ ಸುತ್ತಿಂದಲೇ ಬಿದ್ದಿತ್ತು, ಇವತ್ತು ಹಾಗೆ ಆಗಿದ್ದು ಅಂತ ಹೇಳಿ
ತಲೆ ಸುತ್ತು ಯಾಕೆ ಬಂದಿದೆ ಹೇಳಿ? ಅವ್ರ ಮಗುವಿನಿಂದ ತಾನೇ, ಕೇಳಿ ಎಂದು ಚಾರು ಬೇರೆ ಉಪ್ಪು ಖಾರ ಹಾಕಿ ಬೀಬಿನ ರೇಗಿಸಿದ್ಲು. ಏನು ವೈಫಿ ನೀನು, ನಾನು ಬರೀ ಬೈಯೋದ್ರಲ್ಲೇ ಇರ್ತೀನಿ ಅನ್ನೋ ಥರ ಫಿಟ್ಟಿಂಗ್ ಇಡ್ತಿದ್ಯಾ? ಯಾಕೆ ಅಷ್ಟೇ ಕೇರ್ ಮಾಡಲ್ವಾ? ಅದು ಊಫಿನ ಮೋಸ ಇದಲ್ಲ. ನಿನಗೆ ಹೆಸರಿನ ಮೇಲೆ ಪ್ರೀತಿ ಆಗ್ತಿಲ್ವಾ ಎಂದು ಹೆಂಡತಿ ಕಡೆ ನೋಡಿ ಜೋರು ಮಾಡಿದ ಬೀಬಿ. ಅವನ ಮುಂದೆ ಬಂದು ಅವರ ಕೈಲಿದ್ದ ಕೋಲಿನಿಂದಲೇ ಅವನ ಕಾಲರ್ ಎಳೆದು, ಮುಚ್ಚಲ ಬಾಯಿ, ಆ ಮಗಿ ಮ್ಯಾಗೆ ಏನ್ಲ ನಿನ್ನ ದಬ್ಬಾಳಿಕೆ? ಆ ಮಗಿಗೆ ಈ ಮನೆನಾಗ ತಮಾಷೆಗೂ ಯಾರೂ ಬೈಕೂಡ್ದು. ಆ ಮಗಿ ಈ ಮನೆ ಮಹಾಲಕ್ಷ್ಮಿ. ಆ ಮಗಿ ನಿನ್ನ ಮ್ಯಾಕಿ ಎಷ್ಟು ಸಾಧ್ಯವೋ ಅಷ್ಟು ಸಂತೋಷ ಪಡಿಸೋಕೆ ಪ್ರಯತ್ನ ಪಡಬೇಕು, ನೋವು ಮಾಡೋಕ್ಕಲ್ಲ. ಆಕೆಗೆ ಈ ಸಮಯದಾಗ ಇವೆಲ್ಲ ಆಗ್ತೈತಿ. ಗಂಡ ಆದವನು ಆಕೆ ಜೊತೆನಾಗಿದ್ದು ಜೋಪಾನ ಮಾಡಬೇಕು, ಅರ್ಥವಾಯ್ತೋ ಎಂದು ಗಡುಸು ಧ್ವನಿಯಲ್ಲಿ ಕೇಳಿದ್ರು. ಆಯಿತು ಆಯಿತು ಎಂದು ತಲೆ ಆಡಿಸಿದ ಬೀಬಿ. ಮತ್ತೆ ಒಳಗೊಳಗೆ ನಕ್ಕಳು ಚಾರು. ಸರಿ, ಮಗಿನ ಆರಾಮಾಗಿರೋಕೆ ಬಿಟ್ಟು ನಡೀರಿ ಕ್ಯಾಮೆ ನೋಡಿರಂತೆ ಎಂದು ಎಲ್ಲರ ಜೊತೆಗೆ ಹೋದ್ರು ಅಜ್ಜ. ಹಾಗೆ ಏನನ್ನಿಸ್ತೋ ಮತ್ತೆ ವಾಪಸ್ಸಾಗಿ ಚಾರು ಎಂದು ಮೆತ್ತಗೆ ಕರೆದರು. ಹೇಳಿ ಅಜ್ಜ ಎಂದು ಅಷ್ಟೇ ಪ್ರೀತಿಯಿಂದ ಕೇಳಿದ್ಲು. ನೀನೀಗ ಒಬ್ಬಾಕಿ ಅಲ್ಲ ಕಣೆ ಕೂಸೆ, ನಿನ್ನೊಳಗೆ ಈ ಮನೆ ಮರಿ ಮೊಮ್ಮಗ ಐತೆ. ನಿಂಗೆ ನೋವಾದರೂ ಆ ಮಗಿಗೆ ನೋವಾದರೂ ತಾಯಿ ಮಗು ಇಬ್ಬರು ನೋವು ತಿನ್ನಬೇಕು. ಒಸಿ ಜೋಪಾನವಾಗಿರು ಮಗಳೇ. ಏನಾದರೂ ಬೇಕಂದ್ರೆ ಈ ಮನೆನಾಗ ಇರೋ ಜನರ ಸಹಾಯ ತಗೋ. ಸಾಲಕ್ಕಿಲ್ಲ ಅಂದರೆ ಏಳು, ಇಡೀ ಊರನ್ನೇ ಕಾವಲಿಡ್ತೀನಿ. ನಿಂಗೇನಾದರೂ ಆದರೆ ಈಚೆ ಇದಾನಲ್ಲ 6 ಅಡಿ ಚಿರತೆ, ಅದಕ್ಕೆ ನಿಂಗಿಂತ ಜಾಸ್ತಿ ನೋವಾಗ್ತದೆ. ಅವನನ್ನೇ ಪ್ರಾಣ ಅಂತ ತಿಳಿದಿರೋ ಈ ಮನೆಯವ್ರಿಗೆ ದುಪ್ಪಟ್ಟು ನೋವಾಗ್ತೈತಿ. ಅದಕ್ಕೆ ಜಾಗರೂಕತೆಯಿಂದ ಇರು, ಜೋಪಾನವಾಗಿರು ಎಂದು ಬುದ್ಧಿ ಹೇಳಿ ಹಾಗೆ ತಮ್ಮ ಮೆಗಲ ಮೇಲಿದ್ದ ಶಲ್ಯ ಕೊಡವಿ ಹೊರಗಡೆ ಹೋಗ್ತಾ ಮತ್ತದೇ ಗತ್ತು ಗಾಂಭೀರ್ಯದ ಮುಖ ಹೊತ್ತರು. ಅವ್ರ ಮಾತು ಅವಳ ಮನಸ್ಸಿಗೆ ತಾಗಿತ್ತು. ತನ್ನಿಂದ ಮನೆಯವರಿಗೆಲ್ಲ ಆತಂಕ ಕೊಡೋದು ಸರಿಯಲ್ಲ ಅನ್ನಿಸ್ತು. ಸಾರಿ ಅಜ್ಜ, ಇನ್ನು ಮುಂದೆ ಚಾರು ಎಚ್ಚರ ತಪ್ಪಲ್ಲ ಎಂದ್ಕೊಂಡ್ಲು. ಅಜ್ಜ ಹೋದ ನಂತರ ಒಳಗಡೆ ಬರುವ ಬೀಬಿ, ಆಯ್ತಾ ಅಜ್ಜನ ಹತ್ರ ಬಯಸಿದ್ದು ಖುಷಿ ಆಯ್ತಾ? ಆಗಬೇಕಾದ ನನಗೆ ಅಷ್ಟು ಕೇರ್ ಮಾಡಿದ್ರು ಬಯಸ್ಬೇಕಾದದ್ದು. ಏನು ಮಾಡೋಣ, ಈ ಮನೆಯಲ್ಲಿ ಈಗ ತಮ್ಮದೇ ದರ್ಬಾರು ಅಲ್ವಾ. ಹೇಟ್ ಯು ವೈಫಿ ಎನ್ನುತ್ತಾ ಪಕ್ಕ ಬಂದು ಕೂತವನ ಎದೆಗೊರಗಿ ಕೂತಳು ಚಾರು. ಈ ಥರ ಸಮಾಧಾನ ಮಾಡಿದ ತಣ್ಣಗಾಗಲ್ಲ ನಿನ್ನ ಹಸುರ. ಈಗ ನಿನ್ನ ಮೇಲೆ ಕೋಪ ಇದೆ ಎಂದು ಕೊಂಚ ಕಾಡ್ತಾ ಹಾಗೆ ಕೂರಲು ಸಹಾಯ ಮಾಡಿದ್ದ ಲಕ್ಕಿ. ಆದರೆ ಅವನೆದೆ ಮೇಲಿದ್ದವಳ ಕಣ್ಣಿಂದ ಕಣ್ಣೀರ ಹನಿಗಳು ಜಾರಿ ಅವನ ಕೈ ಮೇಲೆ ಬಿತ್ತು. ತಕ್ಷಣ ಅದನ್ನು ನೋಡಿ ಅವಳನ್ನು ತನ್ನೆದೆಯಿಂದ ಸರಿಸಿ ನೋಡಿದ. ಅಳ್ತಿದ್ಲು. ಗಾಬರಿ ಆಯಿತು ಅವನಿಗೆ. ವೈಫಿ ಏನಾಯಿತು? ಬೈದೆ ಅಂತನಾ? ಅದೆಲ್ಲ ತಮಾಷೆಗೆ, ಊಫಿ ಸುಮ್ಮನೆ ಜೋಕ್ ಮಾಡ್ತಿದ್ದೆ. ಸೀರಿಯಸ್ ಆದ? ಅಯ್ಯೋ ಹುಚ್ಚಿ, ಈ ಹಸುರ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಾನ? ಮಾಡಿಕೊಂಡ್ರೂ ಅದು ಗಂಟೆಗಟ್ಟಲೆ ಇರುತ್ತಾ? ಅವನು ಊಟ ತಿಂಡಿ ಇಲ್ಲದೆ ಇರ್ತಾನೆ, ಆದರೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋದಿಲ್ಲ. ನಿನ್ನಿಂದ ದೂರ ಖಂಡಿತ ಇರೋದಿಲ್ಲ ಎಂದ. ತಕ್ಷಣ ಅವನನ್ನು ಅಪ್ಪಿದಳು. ತಾನು ಅಪ್ಪಿದವನು, ನಿಂಗೇನಾಯಿತು ಅಂತ ಹೆದರಿಕೆ ಆಗಿತ್ತಲ್ವಾ, ಅದಕ್ಕೆ ಬೈದಿದ್ದೆ. ಆದರೆ ಕಾರಣ ಕೇಳಿದ್ಮೇಲೆ ನನಗೆ ಬೇಜಾರಾಯಿತು. ಈ ಸಮಯದಲ್ಲಿ ನಾವೇ ನಿನ್ನ ಹುಷಾರಾಗಿ ನೋಡ್ಕೋಬೇಕಿತ್ತು, ಅದ್ಬಿಟ್ಟು ನಿನಗೆ ಬೈದ್ಬಿಟ್ಟೆ ಅಂತ ಎಂದವನು ಅವಳ ಮುಗ ನೋಡ್ತಾ ಬೊಗಸೆ ಹಿಡಿದು, ಏನು ಮಾಡೋಣ, ಮೊದಲನೇ ಸಲ ತಂದೆ ಆಗ್ತಿದ್ದೀನಿ ಅಲ್ವಾ, ಗೊತ್ತಾಗ್ಲಿಲ್ಲ ಎಂದು ಹಾಸ್ಯ ಮಾಡಿದ. ಅವನ ಕೆನ್ನಿಗೆ ಪುಟ್ಟ ಏಟು ಕೊಟ್ಟು, ನಾನೇನು 20 ಸತಿ ತಾಯಿಯಾಗಿದ್ದೀನಿ ಅಲ್ವಾ ಎಂದಳು. ಹೂವಂತೆ ಅವಳನ್ನು ಬಳಸಿ, 20 ಸತಿ ಆಗೋ ಆಸೆ ಇದ್ದರೆ ನಂದೇನೋ ಅಭ್ಯಂತರ ಇಲ್ಲ ವೈಫಿ, ಎಷ್ಟು ಹನಿಮೂನ್ ಆದರೂ ಓಕೆ ನನಗೆ ಎಂದು ಪೋಲಿ ಮಾತಾಡಿದ. ಆ ಮಾತಿಗೆ ಹಾಗೆ ನಾಚಿ, ನಾಟಿ ಬೀಬಿ ಎಂದು ಅವನನ್ನು ಅಪ್ಪಿ, ಸಾರಿ ಅಸುರ, ಇನ್ನು ಮುಂದೆ ಈ ಮನೆಯವ್ರಿಗೆ ಟೆನ್ಷನ್ ಕೊಡಲ್ಲ. ನನ್ನ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಹುಷಾರಾಗಿರ್ತೀನಿ, ಪ್ರಾಮಿಸ್ ಎಂದಳು. ನಿನ್ನ ಕಣ್ಗಳಿಗೆ ಜೊತೆಯಾಗಿ ನಾನಿರ್ತೀನಿ ಎಂದು ಧೈರ್ಯ ನೀಡಿ, ಈಗ ಮೊದಲು ಸೀರೆ ಬದಲಿಸು, ಕೋಲ್ಡ್ ಆಗತ್ತೆ ಎನ್ನಲು, ಹೌದು ಎಂದು ಮಂಚ ಎಳೆದು, ನೀನು ಹೊರಗಡೆ ಹೋಗು, ನಾನು ಚೇಂಜ್ ಮಾಡ್ತೀನಿ ಎಂದಳು ಸೀರೆ ತೆಗೆಯುತ್ತಾ. ಆದರೆ ಅವಳ ಬೆನ್ನಿಗಪ್ಪಿ, ಯಾಕೆ ವೈಫಿ ನೆನಪಿಲ್ವಾ, ಸೀರೆ ಉಡಿಸೋಕೆ ಇದೇ ರೂಮಲ್ಲಿ ಸಹಾಯ ಮಾಡಿದ್ದೆ ನಾಟಿ ಬೇಬಿ ಎಂದು ಕಿವಿಯಲ್ಲಿ ಬಿಸುಗುಟ್ಟಿದ. ಆ ದಿನ ನೆನೆದು ಹಾಗೆ ನಾಚಿದಳು ಹುಡುಗಿ. ಈಗಲೂ ಅದೇ ಮಾಡ್ತಾನೆ ಎಂದು ಮೆತ್ತಗೆ ಸೀರೆ ಉಡಿಸ್ಬೇಕಿತ್ತು. ಬೇಡ ಅಸುರ, ನನಗೆ ಸುಸ್ತಾಗ್ತದೆ, ನೀನು ಹೋಗಿ ನನಗಾಗಿ ನಿನ್ನ ಕೈಯಾರೆ ನಿಂಬೆ ಹಣ್ಣಿನ ಜ್ಯೂಸ್ ತರ್ತೀಯಾ, ಕುಡಿದು ಆಮೇಲೆ ಚೇಂಜ್ ಮಾಡ್ತೀನಿ ಎಂದಳು. ನಾನು ಬರೋವರೆಗೂ ಚೇಂಜ್ ಮಾಡಲ್ಲ ಅಂತ ಡವ್ ಮಾಡಬೇಡ, ಬೇಗ ಬದಲಿಸು, ಕೋಲ್ಡ್ ಆದರೆ ಕಷ್ಟ ಎಂದ. ಆಯಿತು ಎಂದಳು. ಓಕೆ ಎಂದು ಹೋದನು. ಈ ಹಸುರ ಬರುವಷ್ಟರಲ್ಲಿ ಸೀರೆ ಬದಲಿಸ್ತೀನಿ ಅಂತ ಬಾಗ್ಲಾಕುವಾಗ ಸಾನ್ವಿ ಸರಸರನ್ನೇ ಅವ್ರ ರೂಮಿನ ಮುಂದೆ ಓಡ್ತಿದ್ಲು. ಅವಳನ್ನು ನೋಡಿದ ಚಾರು ರೂಮಿಂದ ಹೊರಗಡೆ ಬಂದು, ಸಾನ್ವಿ ಎಂದು ಕರೆದಳು. ಚಾರು ಸಾನ್ವಿ ಅಂತ ಕರೆದದ್ದು ಕೇಳಿ ಬೆವರುತ್ತಾ ಉಗುಳು ನುಂಗುತ್ತಾ ಹಿಂತಿರುಗಿದಳು ಸಾನ್ವಿ. ಮುಂದೆ
ಹಾಗಾದರೆ ಈ ಸಾನ್ವಿನ ಯಾಕೆ ತಡೆದ್ಲು ಚಾರು? ಅವಳು ಯಾಕೆ ಕರೆದು ಏನು ಪ್ರಶ್ನೆ ಮಾಡ್ತಾಳೆ? ಅವಳ ನಿಜ ಮುಖವಾಡ ಈಗ ಚಾರುಗೆ ಗೊತ್ತಾಗಿತ್ಯಾ? ಯಾವ ರೀತಿ ವಾರ್ನ್ ಮಾಡ್ತಾಳೆ? ಇಲ್ಲ ಸತ್ಯ ಹೇಳಿ ಅಸುರನ ಜೊತೆಗೆ ಅವಳನ್ನು ಸಿಕ್ಕಿಸ್ಬಿಡ್ತಾಳಾ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.